ಸಂಚಾರಕ್ಕೆ ಸಂಕಷ್ಟ ತಂದಿಟ್ಟ ಹಳಿಯಾಳ ತಾಲೂಕಿನ ಹವಗಿ ಮಾಗವಾಡ ರಸ್ತೆ ದುರಸ್ತಿಗೆ ಸ್ಥಳೀಯರಿಂದ ಆಗ್ರಹ. ವಸತಿ ಶಾಲೆ, ವಿದ್ಯಾರ್ಥಿನಿಯರ ವಸತಿ ನಿಲಯ, ಕಾರ್ಖಾನೆ ಹಾಗೂ ನೂರಾರು ಮನೆಗಳನ್ನು ಹೊಂದಿರುವ ಪ್ರದೇಶವೇ ಹಳಿಯಾಳ ತಾಲೂಕಿನ ಹವಗಿ ಮಾಗವಾಡ ಪ್ರದೇಶವಾಗಿದೆ. ಅಂದ ಹಾಗೆ ಇಲ್ಲಿ ಕಳೆದ 2-3 ತಿಂಗಳಿನಿಂದ ಕೆರೆಗೆ ನೀರು ತುಂಬಿಸುವ ಪೈಪ್ಲೈನ್ ಕಾಮಗಾರಿಗಾಗಿ ರಸ್ತೆ ಬದಿ ಅಗೆದು ಪೈಪ್ಲೈನ್ ಅಳವಡಿಸಿದ ಬಳಿಕ ಸಮರ್ಪಕವಾಗಿ ರಸ್ತೆ ದುರಸ್ತಿ ಮಾಡದ ಹಿನ್ನೆಲೆಯಲ್ಲಿ ಇದೀಗ ರಸ್ತೆ ಸಂಪೂರ್ಣ ಹೊಂಡ ಗುಂಡಿಗಳಿಂದ ಕೂಡಿ ಕೆಸರುಗದ್ದೆಯ ರೂಪವನ್ನು ಪಡೆದುಕೊಂಡಿದೆ. ಈ ರಸ್ತೆಯಲ್ಲಿ ಸಂಚರಿಸಲು ಹರಸಾಹಸ ಪಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಹಳ್ಳಿ ರೈತರು ತಮ್ಮ ಕೃಷಿ ಚಟುವಟಿಕೆಗಳಿಗೆ ರಸಗೊಬ್ಬರ ಹಾಗೂ ಇನ್ನಿತರ ಕೃಷಿ ಪರಿಕರಗಳನ್ನು ಕೊಂಡೊಯ್ಯಲು ಹೆಣಗಾಡಬೇಕಾಗಿದೆ. ದ್ವಿಚಕ್ರ ವಾಹನಗಳ ಪೈಕಿ ಬಹುತೇಕ ದ್ವಿಚಕ್ರ ವಾಹನ ಸವಾರರು ಬಿದ್ದು ಗಾಯ ಮಾಡಿಕೊಳ್ಳುತ್ತಿರುವುದು ಇಲ್ಲಿ ಸಾಮಾನ್ಯ ಎಂಬಂತಾಗಿದೆ. ಆಟೋ ರಿಕ್ಷಾ, ಟಾಟಾ ಏಸ್ ವಾಹನಗಳು ಈ ರಸ್ತೆಯಲ್ಲಿ ಒಂದು ಸಲ ಹೋಗಿ ಬಂದರೆ ಗ್ಯಾರೇಜಿಗೆ ಹೋಗಲೇಬೇಕಾದಂತಹ ಸ್ಥಿತಿ ಇದೆ. ಟಾಟಾ ಏಸ್ ಹಾಗೂ ಇನ್ನಿತರ ವಾಹನಗಳು ಈ ರಸ್ತೆಯಲ್ಲಿ ಹೋಗುವಾಗ ಅಲ್ಲಲ್ಲಿ ಹೂತು ಹೋಗಿ 2-3 ಗಂಟೆ ಒದ್ದಾಡುವ ಸ್ಥಿತಿ ಯಾರಿಗೂ ಬೇಡ ಕಣ್ರಿ. ಸಾಲ ಸೋಲ ಮಾಡಿ ವಾಹನಗಳನ್ನು ಪಡೆದು ಬಾಡಿಗೆಗೆ ಓಡಿಸಿ ಜೀವನವನ್ನು ಕಟ್ಟಿಕೊಂಡಿರುವ ವಾಹನಗಳ ಮಾಲಕರು ಮತ್ತು ಚಾಲಕರು ದುಡಿದ ಹಣವನ್ನೆಲ್ಲ ವಾಹನ ದುರಸ್ತಿಗೆ ಖರ್ಚು ಮಾಡಬೇಕಾದಂತಹ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ. ಕಳೆದ 3 ತಿಂಗಳಿನಿಂದ ಈ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಸಂಚಾರಕ್ಕೆ ಯೋಗ್ಯವಲ್ಲದಂತಾಗಿದ್ದರೂ ಸಂಬಂಧಪಟ್ಟವರು ಈ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳದೇ ಇರುವುದು ಸ್ಥಳೀಯ ಜನತೆಯ ಆಕ್ರೋಶಕ್ಕೆ ಕಾರಣವಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ರಂಗಿನ ಮಾತುಗಳನ್ನಾಡಿ ಮತ ಕೇಳಲು ಬರುವ ಜನಪ್ರತಿನಿಧಿಗಳಿಗೆ ಈ ಪ್ರದೇಶದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಾಗದೇ ಇರುವುದು ನಿಜಕ್ಕೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೆಂದೇ ಹೇಳಬಹುದು. ಗ್ರಾಮಗಳ ಸಮಸ್ಯೆಗಳಿಗೆ ಬಹಳ ಮುಖ್ಯವಾಗಿ ಗಮನ ಹರಿಸಬೇಕಾದ ಸ್ಥಳೀಯ ಗ್ರಾಮ ಪಂಚಾಯಿತಿಯ ದಿವ್ಯ ನಿರ್ಲಕ್ಷ್ಯವು ಈ ರಸ್ತೆ ಈವರೆಗೆ ದುರಸ್ತಿಯಾಗದಿರುವುದಕ್ಕೆ ಪ್ರಮುಖ ಕಾರಣವಾಗಿದೆ ಎಂಬ ಅಭಿಪ್ರಾಯವನ್ನು ಸ್ಥಳೀಯರು ವ್ಯಕ್ತಪಡಿಸುತ್ತಿದ್ದಾರೆ. ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮೇಲಾಧಿಕಾರಿಗಳಿಗೆ ಮತ್ತು ಶಾಸಕರ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಬೇಕಿತ್ತು. ಆದರೆ ಇಚ್ಛಾಶಕ್ತಿಯ ಕೊರತೆಯೇ ಇದಕ್ಕೆ ಕಾರಣ ಎಂದರೆ ತಪ್ಪಾಗಲಾರದು. ಒಟ್ಟಿನಲ್ಲಿ ಸ್ಥಳೀಯ ಜನತೆಗೆ ಅತಿ ಅಗತ್ಯವಾಗಿ ಬೇಕಾದ ಈ ರಸ್ತೆಯನ್ನು ದುರಸ್ತಿ ಮಾಡುವ ನಿಟ್ಟಿನಲ್ಲಿ ಸಂಬಂಧಪಟ್ಟವರು ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಇಂದು ಗುರುವಾರ ಬೆಳಿಗ್ಗೆ 10:30 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಕಳೆದ ಹಲವು ದಿನಗಳಿಂದ ಇಲ್ಲಿ ರಸ್ತೆ ಸಮಸ್ಯೆ ಇದೆ, ನಿಮಗೆಲ್ಲ ಭಾಳ ತ್ರಾಸಾಗ್ತಾ ಇದೆ. ಇಲ್ಲಿ ಭಾಳಷ್ಟು ಗ್ರಾಮಸ್ಥರು ಈ ರಸ್ತೆ ಅವ್ಯವಸ್ಥೆಯಿಂದ ದೈನಂದಿನ ಬದುಕಿಗೆ ಅವರಿಗೆ ತೊಂದರೆ ಆಗಿದೆ. ಏನು ಹೇಳ್ತೀರಿ ಸರ್? ಆಗಿದೆ, ಮತ್ತು ರಸ್ತೆ ಇದು ಅವಾಗಲಿಂದನೂ ಹಿಂಗೆ ಬಂದಿದೆ. ರಸ್ತೆ ಮಾಡಲಿಕ್ಕೆ ಯಾರೂ ಮುಂದೆನೂ ಬಂದಿಲ್ಲ, ಇದನ್ನೂ ಮಾಡಿಲ್ಲ. ಇಷ್ಟೆಲ್ಲ ಎಲ್ಲ ಪೈಪ್ಲೈನ್ ಅದು ಚೂರು ಸರಿ ಇತ್ತು, ಅದು ಇಷ್ಟು ದಿನ ಒಂದು ಓಡಾಡ್ಲಿಕ್ಕಾದ್ರೂ ಒಂದು ಇತ್ತು. ಪೈಪ್ಲೈನಿಗೆ ಹಾಕ್ಲಿಕ್ಕೆ ಹೋಗಿ ಪೈಪ್ಲೈನ್ ಯಾವ್ದು ಸರ್? 24x7 ಕುಡಿಯುವ ನೀರಿದ್ದು ಯಾವ್ದು ಹಾಕಿದಾರೆ? ದೊಡ್ಡ ಪೈಪ್ ಹಾಕಿದ್ದಾರೆ, ಕೆರೆ ನೀರಿನ ಯೋಜನೆ ಅದು ಹಾಕಿದ್ದಾರೆ ಅಂತ ಪೈಪ್. ಅದು ಹಾಕಿದ ತಕ್ಷಣ ಪೂರ ರಾಡಿ ಎಲ್ಲ ಮಣ್ಣು ಮೇಲೆ ಮುಚ್ಚಿ ಇದನ್ನ ಮಾಡಿ ಹೋಗ್ಬಿಟ್ಟಿದ್ದಾರೆ. ಅವಾಗಿಂದ ಬೈಕಲ್ಲ ನಡಿಲಿಕ್ಕೂ ತ್ರಾಸು. ಮನೆಗೆ ಒಂದಿಷ್ಟು ಮಂದಿ ಫಂಕ್ಷನ್ ಅಂತೇಳಿ ಬಂದಿದ್ರು, ಮನೆ ಓಪನಿಂಗ್ ಇಲ್ಲ ಅಂತಂದ್ರೆ 5-10 ಜನ ಬಿದ್ದಿದ್ದಾರೆ ಇಲ್ಲಿ. ಅಲ್ಲ ಓಡಾಡೋದು ಹೆಂಗೆ? ಮಕ್ಕಳಿಗೆ ಸ್ಕೂಲ್ ಬಿಡಬೇಕು, ಮೇಲ್ಗಡೆ ಮನೆಗಳಿದಾವೆ ನಮ್ದು. ಸ್ಥಳೀಯ ಗ್ರಾಮ ಪಂಚಾಯತಿಗೆ ಗಮನಕ್ಕೆ ತಂದಿಲ್ವ ಸರ್? ಗೊತ್ತಿದೆಯಲ್ಲ, ಗ್ರಾಮ ಪಂಚಾಯತಿ ಎಷ್ಟು ದೂರ ಇದೆ? 10 ಮೀಟರ್ ದೂರಲ್ಲಿ ಇದೆ. ಗ್ರಾಮ ಪಂಚಾಯತಿಗೆ ಗೊತ್ತಿಲ್ಲ, ಮತ್ತು ತಳ್ಳಿಕ್ಕೆ ಏನಂತೆ ಅವರು ಓಡಾಡ್ತಾರೆ. ಅವರು ಸಮಸ್ಯೆ ಎಷ್ಟು ದಿನದಿಂದ ಇದೆ? ಗ್ರಾಮ ಪಂಚಾಯತಿ ಮೆಂಬರ್ಗಳು ಹೊಲ್ಕೊಂಡು ಈ ಕಡೆ ಇದಾವೆ, ಅವರು ಓಡಾಡ್ತಾರೆ ಹಿಂಗೆ. ಈ ಸಮಸ್ಯೆ ಎಷ್ಟು ದಿನದಿಂದ ಇದೆ? ಭಾಳ ದಿನದ ಸುಮಾರು ಹಿಂಗೆ ಇದೆ. ಅದು ರೋಡ್ ಮೊದಲಿಂದ ಆದರೂ ಮಾಡಿದ್ದೀವಿ. ಇದು ಹಾಕಿ ಒಂದು 2-3 ತಿಂಗಳಾಯ್ತು. ಪೈಪ್ ಆದವಾಗಿಂದ ಪೂರ ರಾಡಿ ಆಗಿದೆ. ತಮ್ಮ ಹೆಸರು? ಮೇಘರಾಜ್ ಶೆಟ್ಟಿ. ಸಮಸ್ಯೆ ಆಯ್ತು ರೀ? ರೋಡಿನ ಸಮಸ್ಯೆ. ಹಾಂ ಸಣ್ಣ ಗಾಡಿ ಹಾಕೋ ನಮ್ಮ ಇಲ್ಲಿನ ಟಾಟಾಸಿಗೆ ಅದಕ್ಕೆ ತೊಂದರೆ ಆಗತ್ತೆ. ಇದು ಎಷ್ಟು ದಿನದಿಂದ ಈ ರೀತಿ ಸಮಸ್ಯೆ? 2-3 ತಿಂಗಳು ರೀ. ನಿನ್ನೆಲ್ಲ ಮೊನ್ನೆ ನಿಮ್ದು ಗಾಡಿ ರಿಪೇರಿ ಆಯ್ತಲ್ಲ? ಹೌದ್ರಿ. ಇದೇ ರೋಡಲ್ಲಿ ಬಂದು ಮುಂದಿನ ಟಾಟಾ ಬಸ್ ಎಲ್ಲ ಪಾಠ ಮುಗಿಸ್ಕೊಂಡ್ಯಾವ. ದುಡಿಯೋದು ಗ್ಯಾರೇಜ್ಗೆ ಹಾಕೋದು. ಈ ಕೆಸರಲ್ಲಿ ಸರ ಗಾಡಿ ನಾವು ಹೊಡೆದ ಕಾಸ್ರಿ 2 ದಿನಕ್ಕೆ ಈ ಕಡೆ ಹೋದ್ವಿ ಅಂದ್ರೆ ಸೀದಾ ಗ್ಯಾರೇಜ್ ಹೋಗ್ಬೇಕ್ರಿ. ಬುಡುಗಡೆ ಎಲ್ಲ ಇದಾಗಿ ಪಾಠ ಕೊಡ್ತಿದ್ದು ಇವು ಸ್ಕಿಡ್ ಆಗಿ ನಾವು ದುಡ್ಕೊಂಡು ತಿನ್ನೋದು ಇದ್ರಿಂತ ರೀ. ನಾವು ಅದು ದುಡಿದು ಅದಕ್ಕೆ ಹಾಕೋದು ಆಗತ್ತೆ. ನಮ್ಮ ಜೀವನ ಭಾಳ ಕಷ್ಟ ನಡೆಸ್ತದೆ. ಗದ್ದೆ ಹೊಲ ಮನೆ ಎಲ್ಲ ಇದಾವೆ ಈ ಕಡೆ. ಇದು ಸುಮಾರು 3 ತಿಂಗಳಿಂದ ಹಾಳಾಗಿದೆ ರೋಡು.
ಪಂಚಾಯತಿಯವರು ಬಂದು ಒಂದು ದಿವಸ ನೋಡಲಿಲ್ಲ, ಮತ್ತು ಗದ್ದೆ ಹೋಗ್ಲಿಕ್ಕೂ ತ್ರಾಸ ಆಗ್ತದೆ, ಬೈಕ್ ಹೋಗ್ತಾ ಇಲ್ಲ. ಪಂಚಾಯತಿಯವರು ಅಂದ್ರೆ ಇಲೆಕ್ಷನ್ ಬಂದಿಲ್ಲಲ್ಲ. ಇಲೆಕ್ಷನ್ ಬಂದರೆ ಮಾತ್ರ ಬರ್ತಾರೆ ಅಂತ ಮೆಂಬರ್ಸ್ ಇದ್ದಾರೆ, ಅಂತ ಅಧ್ಯಕ್ಷರು ಇದ್ದಾರೆ ಇಲ್ಲಿ. ಮತ್ತು ನಮ್ಮ ಗಾಡಿ ಲಾರಿ ಎಲ್ಲ ಬರ್ತದೆ, ಚಿಕ್ಕ ಚಿಕ್ಕ ಗಾಡಿ ಇದ್ದಾವೆ. ಇಲ್ಲಿಂದ ತೊಗೊಂಡೋಗಿ ದುಡ್ಕೊಂಡು ಹೋಗಿ ಗ್ಯಾರೇಜ್ಗೆ ಇಟ್ಟು ಬರೋದಾಗ್ತದೆ, ಶೋರೂಮಿಗೆ ಹೋಗುತ್ತೋ ದುಡ್ಡು. ಹೊಸ ಗಾಡಿ ಲೋನ್ ಇದ್ದಾವೆ. ಈಗ ಮಿಲ್ಗಿಲ್ ಬಂದಾದರೆ ನಮ್ಮದು ಹೊಟ್ಟೆಪಾಡು ನಡೆಯೋದಿಲ್ಲ, ಕಷ್ಟ ಇದೆ ಅಲ್ಲ. ಯಾರು ಮಾಡೋರಿದು